ಸದ್ಯಕ್ಕೆ ಮೈಸೂರು ಬಿಜೆಪಿ ಟಿಕೆಟ್ನಲ್ಲಿ ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತಕ್ಕಂಥ ಸುದ್ದಿ. ಮೈಸೂರಿನಲ್ಲಿ ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ಕೊಟ್ಟರೆ ಆ 3 ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. 3 ಕ್ಷೇತ್ರದಲ್ಲಿ ಮೈಸೂರು ಮಹಾರಾಜರ ಋಣ ಸಂದಾಯದ ಅಲೆ ಏಳುತ್ತಾ ಅಂತ. ಮೈಸೂರಿನಿಂದ ಯದುವೀರ್ ಸ್ಪರ್ಧೆ ಮಾಡಿದ್ರು. ಚಾಮರಾಜನಗರ ಮತ್ತು ಮಂಡ್ಯ ಸಹ ಯದುವೀರ್ಗೆ ಜೈ ಎನ್ನುತ್ತಾ. ಯದುವೀರ್ಗೆ ಟಿಕೆಟ್ ನೀಡಿದರೆ ಆ 2 ಕ್ಷೇತ್ರದ ಮೇಲೂ ಕೂಡ ಪ್ರಭಾವ ಬೀರುತ್ತಾ. ಮೈಸೂರಿನ 1 ಟಿಕೆಟ್ 3 ಕ್ಷೇತ್ರದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ಬಾರಿ ಹೊಸ ಪ್ರಯೋಗವನ್ನು ಮಾಡೋಣ. ಮೈಸೂರಿನಲ್ಲಿ ರಾಜ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟರೆ 2 ಕ್ಷೇತ್ರದ ಮೇಲೆ ಪ್ರಯೋಗ ಬೀರುತ್ತೆ. ಅವಳಿ ಜಿಲ್ಲೆ ಮೈಸೂರು ಚಾಮರಾಜನಗರ ಅದರ ಮೇಲೆ ಪರಿಣಾಮ ಬೀರುತ್ತೆ. ಮಂಡ್ಯ ಮೇಲೂ ಪರಿಣಾಮ ಬೀರುತ್ತೆ. ರಾಜ ಮನೆತನದ ಮೇಲೆ ಅಪಾರ ಗೌರವ ಹಾಗೂ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಇನ್ನೊಂದು ಜಿಲ್ಲೆ ಅಂತಂದರೆ ಮಂಡ್ಯ ಜಿಲ್ಲೆ. ಯಾಕೆಂದರೆ KRS ಅನ್ನು ಕಟ್ಟಿಸಿದವರೇ ಅವರು ಅಂತ. ಹಾಗಾಗಿ ಅದರ ಮೇಲೂ ಪ್ರಭಾವ ಬೀರುತ್ತೆ. ಯದುವೀರ್ ಸ್ಪರ್ಧೆಗೆ ನಿರ್ಧರಿಸಿದ್ರೆ ಅವರ ಪ್ರಭಾವ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಕೂಡ ಆಗ್ಬೋದು ಅಂತಕ್ಕಂಥ ಲೆಕ್ಕಾಚಾರ. ಇದೆಲ್ಲ ಕಾರಣವನ್ನು ಇಟ್ಕೊಂಡು ಈಗ ಟಿಕೆಟನ್ನು ಯದುವೀರ್ ಅವ್ರಿಗೆ ಕೊಡೋದಕ್ಕೆ ಚಿಂತನೆಗಳು ನಡೆದಿದೆಯಂತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈಗ ಯದುವೀರ್ ಅವರನ್ನು ಮೈಸೂರಿನಲ್ಲಿ ಕಣಕ್ಕಿಳಿಸಿದ್ರೆ ಅದರ ಪ್ರಭಾವ ಚಾಮರಾಜನಗರ ಮತ್ತು ಮಂಡ್ಯದ ಮೇಲೆ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಹೆಂಗಿದು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಯದುವೀರವರನ್ನ ಬಿಜೆಪಿ ಅಭ್ಯರ್ಥಿ ಮಾಡಿಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಸ್ವಲ್ಪ ಪ್ರಭಾವ ಆಗುತ್ತೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಲಾಭ ಆಗುವ ಲೆಕ್ಕಾಚಾರ ಇರುವಂಥದ್ದು. ಯಾಕೆಂದರೆ ರಾಜ ಮನೆತನ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಜನರ ಭಾವನೆಗಳೊಂದಿಗೆ ತಳಕು ಹಾಕೊಂಡಿರುವಂಥದ್ದು. ರಾಜ ಮನೆತನದ ಮೇಲೆ ಬಹಳ ಭಕ್ತಿ ಗೌರವಗಳನ್ನು ಜನ ಇಟ್ಕೊಂಡಿದ್ದಾರೆ. ಯಾವುದೇ ವಿವಾದ ಇಲ್ಲದ ರಾಜ ಮನೆತನದವರೇ ರಾಜಕೀಯಕ್ಕೆ ಬಂದರೆ ಖಂಡಿತವಾಗಿಯೂ ಕೂಡ ಮತ ಹಾಕ್ತಾರೆ. ಅದು ವರ್ಗಾತೀತವಾಗಿ ಇಂಥ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರು ಕೂಡ ಮತ ಹಾಕ್ತಾರೆ. ಜೊತೆಗೆ ಬಿಜೆಪಿ ಇಮೇಜ್ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇನ್ನೊಂದು, ಸ್ಥಳೀಯವಾಗಿ ಮೈಸೂರು ಕೊಡಗು ಸಂದರ್ಭದಲ್ಲಿ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಸ್ವಲ್ಪ ಸ್ಥಳೀಯವಾಗಿ ವಿರೋಧ ಎದುರಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಮುಖಂಡರು, ಹಾಲಿ ಶಾಸಕರು, ಮಾಜಿ ಶಾಸಕರು ಅವರ ವಿರೋಧವನ್ನು ಕೂಡ ಕಟ್ಕೊಂಡಿದ್ದಾರೆ. ಬಹುತೇಕ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಯದುವೀರ್ಗೆ ಅವರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಅಂತಿಮ ಹಂತದ ತೀರ್ಮಾನವನ್ನು ಮೋದಿ ಅವರು, ಪ್ರಮೋದ ದೇವಿ ಅವರು ಮಾಡಬೇಕಾಗಿದೆ. ಅದಿನ್ನೂ ಕೂಡ ಆಗಿಲ್ಲ. CEC ಸಭೆ ಮಾಡಿದ್ರೆ ಅದು ಫೈನಲ್ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಚುನಾವಣಾ ಲಾಭ ಮಾಡ್ಕೊಳ್ಳೋಕ್ಕಾಗಿ ಬಿಜೆಪಿ ಲೆಕ್ಕಾಚಾರ ಮಾಡ್ತಾ ಇದೆ. ಮೈಸೂರಲ್ಲದೆ ಹಾಸನದ ಮೇಲೂ ಪ್ರಭಾವ ಆಗುತ್ತೆ, ಮಂಡ್ಯದ ಮೇಲೆ ಪ್ರಭಾವ ಆಗುತ್ತೆ, ಚಾಮರಾಜನಗರದ ಮೇಲೆ ಖಂಡಿತವಾಗಿಯೂ ಕೂಡ ಪ್ರಭಾವ ಆಗುತ್ತೆ. ಜೊತೆಗೆ ಚಾಮರಾಜನಗರ ಮತ್ತು ಮೈಸೂರು ಮಂಡ್ಯ ಭಾಗದಲ್ಲಿ ಸ್ವಲ್ಪ ಕಾಂಗ್ರೆಸ್ ಬಲ ಜಾಸ್ತಿ ಆಗಿದೆ. ಆ ಹಿನ್ನೆಲೆಯಲ್ಲೇ ಯದುವೀರವರನ್ನ ಸ್ಪರ್ಧೆ ಮಾಡಿಸಿ ಈ ಮೂಲಕ 4 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಹಾಕೊಂಡಿದೆ. ಈ ಲೆಕ್ಕಾಚಾರ ಸಕ್ಸಸ್ ಆಗಬೇಕು ಅಂದರೆ ಯದುವೀರವರನ್ನ ಸ್ಪರ್ಧೆ ಮಾಡಿಸಬೇಕು. ಅದರ ಅಂತಿಮ ಆದಂತಹ ತೀರ್ಮಾನವನ್ನು CEC ಸಭೆಯಲ್ಲೇ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅರವಿಂದ್, ಬಟ್ ಮಸೂದ್, ಹೇಳಿ ಕೇಳಿ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಅದರ ಜೊತೆಗೆ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ MLAಗಳು ಜಾಸ್ತಿ ಗೆದ್ದಿದ್ದಾರೆ ಮೈಸೂರು ಭಾಗದಲ್ಲಿ. ಹಾಗಾಗಿ ಬಿಜೆಪಿ ಇಂಥ ಒಂದು ಪ್ರಯೋಗಕ್ಕೆ ಇಂಥ ಸಂದರ್ಭದಲ್ಲಿ ಮುಂದಾಗಬಹುದಾ ಅಂತ? ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡೇ ಬಿಜೆಪಿ ಚಿಂತನೆ ಮಾಡ್ತಾ ಇರೋದು. ಒಟ್ಟು 88 ವಿಧಾನಸಭಾ ಕ್ಷೇತ್ರಗಳಲ್ಲಿ 53 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಬೆಂಬಲಿತ ಶಾಸಕರ ಇದ್ದಾರೆ, ಬಹುತೇಕ 75%. ಆ ಹಿನ್ನೆಲೆಯಲ್ಲೇ ಯದುವೀರವರನ್ನ ಸ್ಪರ್ಧೆ ಮಾಡಿಸಬೇಕು ಅಂತ. ಜೊತೆಗೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಜಾಸ್ತಿ ಇದ್ದರೂ ಕೂಡ ಯದುವೀರವರು ಎದುರಾಳಿ ಆದರೆ ಅವ್ರ ವಿರುದ್ಧವಾಗಿ ಮಾತನಾಡೋದಕ್ಕೆ ಕಾಂಗ್ರೆಸ್ಗೆ ಏನೂ ಕೂಡ ಇರೋದಿಲ್ಲ. ಈಗ ಪ್ರತಾಪ್ ಸಿಂಹ ಆದರೆ ವಾಗ್ದಾಳಿ ಮಾಡ್ತಾರೆ, ಕೆಲವೊಂದು ಪ್ರಕರಣಗಳನ್ನು ಮುನ್ನೆಲೆಗೆ ತರ್ತಾರೆ, ಅವರ ವಿವಾದ ಹೇಳಿಕೆಗಳನ್ನು ಮುನ್ನೆಲೆಗೆ ತರ್ತಾರೆ, ಒಂದು ರೀತಿಯಲ್ಲಿ ಇಮೇಜ್ ಡ್ಯಾಮೇಜ್ ಮಾಡ್ತಾರೆ. ಆದರೆ ಯದುವೀರವರು ಬಿಜೆಪಿ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಗೆ ಏನೂ ಕೂಡ ಇರೋದಿಲ್ಲ, ಮೋದಿಯವ್ರನ್ನ ಮಾತ್ರ ಟಾರ್ಗೆಟ್ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲೇ ಯದುವೀರವ್ರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಪ್ರಭಾವ ಇದ್ದರೂ ಕೂಡ ಯದುವೀರವರ ಪ್ರಭಾವ ಏನಿದೆ ಅದೆಲ್ಲವೂ ಕೂಡ ಮ್ಯಾನೇಜ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಬಿಜೆಪಿ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂಥದ್ದು. ಯಡಿಯೂರಪ್ಪನವರೇ ಪ್ರಸ್ತಾಪ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಯಡಿಯೂರಪ್ಪ ಮತ್ತು RSSನ ಹಿರಿಯ ನಾಯಕರೊಬ್ಬರು ಮನವೊಲಿಕೆಯನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಂತಿಮ ತೀರ್ಮಾನ ಪ್ರಧಾನಿ ಮೋದಿಯವರ ಮಟ್ಟದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದಾರೆ. CEC ಸಭೆ ಮಾಡಿದ್ರೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ. ಹೌದು, ಈಗ ಯದುವೀರ್ ಅವರನ್ನು ನಿಲ್ಲಿಸಿದ್ರೆ ಕಾಂಗ್ರೆಸ್ಗೆ ವಾಗ್ದಾಳಿ ನಡೆಸೋದಕ್ಕೆ, ಕ್ಯಾಂಡಿಡೇಟ್ ಮೇಲೆ ವಾಗ್ದಾಳಿ ನಡೆಸೋದಕ್ಕೆ ಏನೂ ಇಲ್ಲ. ಅದೇ ಪ್ರತಾಪ್ ಸಿಂಹ ಅವ್ರನ್ನ ನಿಲ್ಲಿಸಿದ್ರೆ ಸಿಕ್ಕಾಕೋತಾರೆ. ಅವ್ರದ್ದು ಯಾವ್ಯಾವುದೋ ವಿಷಯಗಳು, ಈಗ ಅವರು ಪಾರ್ಲಿಮೆಂಟಲ್ಲಿ ಕೆಲವರು ಪಾಸ್ ಕೊಟ್ಟಿದ್ದು, ಮತ್ತು ಅವ್ರ ಸಹೋದರನ ವಿಚಾರ, ಅಥವಾ ಇವರು ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳು, ಇದನ್ನೆಲ್ಲ ಇಟ್ಕೊಂಡು ಪ್ರತಾಪ್ ಸಿಂಹ ವಿರುದ್ಧ ಈಗಾಗಲೇ ಮುಖ್ಯಮಂತ್ರಿಗಳು ವಾಗ್ದಾಳಿ ಮಾಡಿದ್ದಾರೆ, ಮುಂದುವರಿಸ್ತಾರೆ, ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾರೆ. ಹಾಗಾಗಿ ಅದು ಯಾವುದು ರಿಸ್ಕೇ ಬೇಡ ಅನ್ನೋದೇ ಆದರೆ ಯದುವೀರ್ ಅವ್ರಿಗೆ ಕೊಟ್ಟರೆ ಹೆಂಗೆ ಅಂತ. ಬಟ್ ಪ್ರತಾಪ್ ಸಿಂಹ ಅವ್ರನ್ನ ಏನು ಮಾಡ್ತೀರಾ, ಅದು ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ.